ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ಖುಷಿಯಾಗಿ ಮಾತಾಡಿ ಕಳಿಸ್ತಾರೆ. ಆ ಥರ ಇರಬೇಕು. ಹೀಗೆ ಸ್ಟ್ರೀಟ್ ಫುಡ್ಡು ಅದೇ ರೀತಿ ಅತಿ ಕಡಿಮೆ ಪ್ರೈಸಲ್ಲಿ ಕಾಂಬೋ ಆಫರ್ಗಳನ್ನ ತೋರಿಸ್ಕೊಡ್ತಾ ಇದೀವಿ. ನಾವು ನಮ್ಮ ಅಕ್ಕ ನೋಡ್ರಿ, ನಮ್ಮ ಅಕ್ಕ ಒಳ್ಳೆಯವರು, ಯಾವಾಗ ಬಂದ್ರೆ ತಮ್ಮ ಅಂತಾರೆ ಅಕ್ಕ ಅಷ್ಟೇ. ಹೇಳ್ರಪ್ಪ ಹೇಳ್ರು ಅವ್ರು ತಿನ್ನೋದು ಅಷ್ಟೇ. ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಮಟನ್ನಲ್ಲಿ ಅಲ್ಟಿಮೇಟ್ ಇವ್ರ ಹತ್ರ. ನಿಮ್ಮದು ಬ್ಲಡ್ ಮನೆಯಲ್ಲಿ ಏನೇನು ಮಾಡ್ತಾ ಇಲ್ಲ, ನಾವು ಹೊರಗಡೆ ಊಟ ಮಾಡಬೇಕು ಆ ಥರ ಇದ್ರೆ ಇವ್ರ ಹತ್ರ ಬರ್ಬೋದು ನೀವು. ಏನು ಸ್ಪೆಷಲು? ನಮ್ಮ ಪ್ರೀತಿನೇ ಸ್ಪೆಷಲ್. ಹೀಗೆ ಸ್ಟ್ರೀಟ್ ಫುಡ್ಡು ಅದೇ ರೀತಿ ಅತಿ ಕಡಿಮೆ ಪ್ರೈಸಲ್ಲಿ ಕಾಂಬೋ ಆಫರ್ಗಳನ್ನ ತೋರಿಸ್ಕೊಡ್ತಾ ಇದ್ದೀವಿ. ನಾವಿವತ್ತು ಎಲ್ಲಿ ಬಂದಿದ್ದೀವಪ್ಪ ಅಂದರೆ ಇಲ್ಲಿ ನೋಡ್ಬೋದು ಒಂದು ಸ್ಟ್ರೀಟ್ ಫುಡ್ಡು. ಓಕೆ, ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಿಮ್ಗೆ ಅನಿಸ್ಬೋದು ಏನು ಇಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಜನ ಇರೋದಕ್ಕೆ ಕಾರಣ ಟೇಸ್ಟ್ ಕೊಟ್ಟರೆ ಜನ ಬರ್ತಾರೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಇದು ಇವತ್ತು ನಿನ್ನೆದೆಲ್ಲ ತುಂಬ ವರ್ಷಗಳಿಂದ ಆಯಿತು. ನನಗೆ ಎಷ್ಟು ವರ್ಷ ಆಯಿತು ಅಂತ ಹೇಳ್ಬಿಟ್ಟು ನನಗೂ ಕೂಡ ಗೊತ್ತಿಲ್ಲ. ಅವ್ರನ್ನೇ ಮಾತಾಡ್ಸೋಣ. ನಾನು ಆಲ್ಮೋಸ್ಟ್ ತುಂಬ ಸತಿ ಇಲ್ಲಿ ನಾನು ಊಟ ಮಾಡಿದ್ದೀನಿ, ಬಟ್ ವಿಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ ಇವತ್ತು ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತೇಳಿ ಫಸ್ಟ್ ಹೇಳ್ಬಿಡ್ತೀನಿ. ಇದು ಈ ಕಡೆ ಬಂದರೆ ಪಿನೆ ಮೆಟ್ರೋ ಸ್ಟೇಷನು. ಮೆಟ್ರೋ ಸ್ಟೇಷನಿಂದ HMT ಕಡೆಗೆ ಏನು ಬರ್ತೀರಾ, HMT ಕಡೆಗೆ ಬಂದು ನೀವು BLಗೆ ಏನು ಹೋಗ್ತೀರಾ ಆ ರೂಟಲ್ಲಿ ಬರುವಂತಹ ಒಂದು ಸರ್ಕಲ್ ಇದೆ. ಇಲ್ಲಿ ಆ ಸರ್ಕಲ್ ಹತ್ರನೇ ನಾವಿದ್ದೀವಿ. ಇಲ್ಲಿ 2 ಕಡೆ ಫುಡ್ನ ಹಾಕ್ತಾರೆ, ಬಟ್ ನಾವಿರೋದು ಇಲ್ಲಿ ಒಂದು ಕಡೆ ಫುಡ್ಡು. ಬನ್ನಿ, ಇವಾಗ ಚಿಕನ್ ಐಟಮ್ಗಳು ಸಿಗುತ್ತೆ, ಅದೇ ರೀತಿ ಮಟನ್ ಐಟಮ್ಗಳು ಸಿಗುತ್ತೆ, ಅದೇ ರೀತಿ ಜೀರಾ ರೈಸ್ ಸಿಗುತ್ತೆ, ಅದೇ ರೀತಿ ಬಿರಿಯಾನಿ ಸಿಗುತ್ತೆ, ಏನೇನೆಲ್ಲ ಸಿಗುತ್ತೆ. ನಾವು ಟೇಸ್ಟ್ ನೋಡಿ ಹೇಗಿದೆ ಅಂತ ತಿಳಿಸೋಣ. ಅದೇ ರೀತಿ ಕಸ್ಟಮರ್ ಯಾರಾದರೆ ಮಾತಾಡ್ಸೋಣ. ಬನ್ನಿ. ನಮ್ಮ ಅಕ್ಕ ನೋಡ್ರಿ, ನಮ್ಮ ಅಕ್ಕ ಒಳ್ಳೆಯವರು, ಯಾವಾಗ ಬಂದ್ರೆ ತಮ್ಮ ಅಂತಾರೆ ಅಕ್ಕ ಅಷ್ಟೇ. ಇಲ್ಲಿ ಫೇವ್ರೇಟ್ ಫುಡ್ ಯಾವ್ದು ನಿಮ್ಮದು? ನಾವು ಚಿಕನ್ ಫ್ರೈ ಇದೇ ತಂತೀವಿ, ಇದು ಗೀ ರೈಸ್ ಚಿಕನ್ ಫ್ರೈ ಅದೇ ಎಲ್ಲ ತಿಂತೀವಿ. ಎಲ್ಲರೂ ಅದೇ ತಿಂತೀವಿ. ಗೀ ರೈಸು, ವೈಟ್ ರೈಸು, ಮಟನ್, ಚಿಕನ್ ಎಲ್ಲ ಟೇಸ್ಟ್ ಮಾಡಿಬಿಟ್ಟಿದ್ವಿ. ಅದ್ರಾಗ ಒಬ್ಬೊಬ್ರು ಒಂದೊಂದು ರೇಟ್ ಚೆನ್ನಾಗಿರುತ್ತೆ. ಹೇಳ್ತೀವಣ್ಣ, ನಾವು ಆ ಕಡೆ ಬಂದವ್ರು ಎಲ್ಲರಿಗೂ ಊಟ ಎಲ್ಲಿ ಸಿಗುತ್ತೆ ಅಂದ್ರೆ ಇಲ್ಲೇ. ಒಟ್ಟ ತುಂಬ ತಿಂದಿರುತ್ತೆ ನೋಡಿ. ಎಲ್ಲರೂ ತಿಂತೀವಿ, ಜೊತೆ ಎಲ್ಲ ಬರ್ತೀವಿ. ಡೈಲಿ ಇಲ್ಲೇ ಕ್ರಿಕೆಟ್ ಆಡ್ತೀವಿ ನಾವು. ಇಲ್ಲೇ ಕೆಲಸ ಬಂದ್ರು ಇಲ್ಲೇ ಕ್ರಿಕೆಟ್ ಪಕ್ಕದಲ್ಲೇ ಆಡ್ತೀವಿ ನಾವು. ಇಲ್ಲೇ ಬರ್ತೀವಿ. ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಟೇಸ್ಟ್ ಪರ್ಫೆಕ್ಟ್ ಇರುತ್ತೆ. ಆಂಧ್ರ ಸ್ಟೈಲ್ ನಾವು. ಅನ್ನ ಊಟ ಮಾಡಿದ್ದೀನಿ. ನಾನು ಒಂದು ಬಿರಿಯಾನಿ ತೊಗೊಂಡಿದ್ದೀನಿ, ಮತ್ತು ಒಂದು ಹಾಫ್ ಚಿಕನ್ ತೊಗೊಂಡಿದ್ದೀನಿ. ಇಲ್ಲ, ಇಲ್ಲಿ ನಾವು ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಮ್ಯಾಕ್ಸಿಮಮ್ ಮನೆಯಲ್ಲಿ ಊಟ ಮಾಡಿಲ್ಲ ಅಂದ್ರೆ ಇಲ್ಲಿ ಬರ್ತಾ ಇದ್ವಿ. ಅಕೇಶ್ನಲಿ ವೀಕ್ಲಿ 1 or 2 times ಬರ್ತಾ ಇದ್ದೀವಿ. ಸಖತ್ತಾಗಿರ್ತದೆ ಟೇಸ್ಟ್, ರಿಯಲಿ ಗುಡ್. ಐ ಕ್ಯಾನ್ ರೆಕಮೆಂಡ್ ಎನಿ ಒನ್ ಬಿಕಾಸ್ ಐ ಆಮ್ ಬೇಸಿಕ್ಲಿ ಫ್ರಮ್ ತಮಿಳ್ನಾಡು. ರಿಯಲಿ ಐ ಆಮ್ ಎಂಜಾಯಿಂಗ್ ದ ಫುಡ್ಸ್. ಇನ್ ಸಂಡೇ ಐ ಆಮ್ ಬ್ರಿಂಗಿಂಗ್ ಮೈ ಫ್ರೆಂಡ್ಸ್ ಹಿಯರ್ ಸಮ್ಟೈಮ್ಸ್. ಫೇವ್ರೆಟ್ ಫುಡ್ ಇವ್ರ ಹತ್ರ ಫಿಶ್ ಚೆನ್ನಾಗಿರ್ತದೆ, ಸೂಪರ್ ಸಖತ್ತಾಗಿ ಮಾಡ್ತಾರೆ. ಫಿಶ್, ಮಟನ್ನಲ್ಲಿ ಅಲ್ಟಿಮೇಟ್ ಇವ್ರ ಹತ್ರ. ನಿಮ್ಮದು ಬ್ಲಡ್ ಮನೆಯಲ್ಲಿ ಏನೇನು ಮಾಡ್ತಾ ಇಲ್ಲ, ನಾವು ಹೊರಗಡೆ ಊಟ ಮಾಡಬೇಕು ಆ ಥರ ಇದ್ರೆ ಇವ್ರ ಹತ್ರ ಬರ್ಬೋದು ನೀವು. ಅಷ್ಟೊಂದು ಸಖತ್ತಾಗಿ ಮಾಡ್ತಾರೆ. ಟೇಸ್ಟ್ ಅಲ್ಟಿಮೇಟ್. ಸ್ಪೈಸಿ ಮೀಡಿಯಮ್, ಅಷ್ಟೊಂದು ಸ್ಪೈಸಿ ಇರಲ್ಲ. ಎಲ್ಲನೂ ಒಂದು ಚಿಕ್ಕ ಹುಡುಗರಿಂದ ದೊಡ್ಡವ್ರ ತನಕ ಎಲ್ಲರೂ ಊಟ ಮಾಡ್ಬೋದು. ಸೊ ನಿಮಗೆ ಕಾಸ್ಟ್ ವೈಸ್ ವೆರಿ ಅಫೋರ್ಡಬಲ್ ಕಾಸ್ಟ್. ಏನು ಚೀಪಿನೂ ಹೇಳಲ್ಲ, ತುಂಬ ಜಾಸ್ತಿನೂ ಇಲ್ಲ, ಅಫೋರ್ಡಬಲ್ ಕಾಸ್ಟ್. ಈಗ ಟೇಸ್ಟ್ ಮತ್ತು ಕ್ವಾಲಿಟಿಗೆ ಎಷ್ಟು ಕೊಡ್ಬೋದೋ ಅಷ್ಟು ನೀವು ಕೊಡ್ಬೋದು. ನೀವು ತುಂಬ ಸೂಪರ್, ರಿಯಲಿ ಎಂಜಾಯಿಂಗ್ ದ ಫುಡ್. ಎಲ್ಲರಿಗೂ ರೆಕಮೆಂಡ್ ಮಾಡ್ಬೋದು. ನಾನು ಅದೇ ಹೇಳ್ತಾ ಇದ್ದೀನಿ, ನಮ್ಮ ಫ್ರೆಂಡಿಗೆ ಸಂಡೇ ವೈಟ್ ಫೀಲ್ಡಲ್ಲಿ ಇರ್ತಾರೆ, ಅವರಿಗೆ ನಾನು ಕರ್ಕೊಂಡು ಬಂದು ಒಂದಿನ ಊಟ ಕೊಡಿಸಿದ್ದೀನಿ. ಅವರು ಸೂಪರಾಗಿದೆ, ಸಖತ್ತಾಗಿದೆ ಅಂತ ಹೇಳಿದ್ದಾರೆ. ಮತ್ತು ಸಮ್ಟೈಮ್ಸ್ ಫಿಶ್ ಇವ್ರು ಮಾಡ್ತಾರೆ, ತುಂಬ ಅಲ್ಟಿಮೇಟ್ ಇರ್ತದೆ. ಅದು ಫಿಶ್ ನಾನು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಮಟನ್ ಅಲ್ಟಿಮೇಟ್. ಚಿಕನ್ ನಾರ್ಮಲಿ ಸೂಪರಾಗಿರ್ತದೆ. ಬಿರಿಯಾನಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಬಿಕಾಸ್ ಬೇಸಿಗೆಲ್ಲ ನಾನ್ ವೆಜ್ಜು, ಅದಕ್ಕೋಸ್ಕರ ವೆಜ್ಜಲ್ಲಿ ನಾನು ಜಾಸ್ತಿ ರಾತ್ ಮಾಡಿಲ್ಲ. ಮತ್ತು ಮುದ್ದೆನೂ ಅಲ್ಟಿಮೇಟ್, ಯಾಕೆಂದರೆ ಕರ್ನಾಟಕದಲ್ಲಿ ಮುದ್ದೆ ನಿಮಗೆ ಚೆನ್ನಾಗಿರ್ತದೆ. ಇವ್ರ ಹತ್ರ ಮುದ್ದೆನೂ ಸೂಪರಾಗಿರ್ತದೆ. ಇಲ್ಲ, ರೈಸ್ ಮತ್ತು ಮುದ್ದೆ ಆ ಥರ. ತುಂಬ ಚೆನ್ನಾಗಿದೆ ಸರ್. ಕೈಮಾ ಮತ್ತು ಮುದ್ದೆ, ಹಾಫ್ ರೈಸು. ಡೈಲಿ ಬರ್ತೀನಿ ಸರ್ ಇಲ್ಲಿ. ತುಂಬ ಚೆನ್ನಾಗಿದೆ ಸರ್ ಎಲ್ಲದು.
ರೇಟ್ಗೆ ನಾವು ಕೊಡೋ ಟೇಸ್ಟ್ಗೆ 110 ರೂಪಾಯಿ ತಗೊಂತಾರೆ ಸರ್. ಒಂದು ಮುದ್ದೆ ಆ ಪ್ರೈಸು, 2 ಕೈಮಗೆ. ತುಂಬ ಚೆನ್ನಾಗಿದೆ ರೀ. ಪ್ರತಿ ಸತಿ ಬಂದಾಗ ಅದನ್ನೇ ತಗೊಳ್ಳೋದು. ಅದೇ ತಗೊಳ್ಳೋದು ಸರ್. ಸಾಕು ಸರ್ ಅಷ್ಟೇ. ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ನೀವು? ಭಾಳ 1 ವರ್ಷದಿಂದ ಬರ್ತಾ ಇದೆ ಸರ್ ಇದು. 1 ಇಯರಿಂದ. ಅಷ್ಟಿಂದ ಬರ್ತಾ ಇದ್ದೀರಾ? ನಿಮಗೆ ಗ್ಯಾಸ್ಟ್ರಿಕ್ ಆ ರೀತಿ ಏನಾದ್ರು ಏನು ತೊಂದರೆ ಇಲ್ಲ ಸರ್. ಚೆನ್ನಾಗಿದೆ ಎಲ್ಲ ತುಂಬ ಟೇಸ್ಟ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ರೆಕಮೆಂಡ್ ಮಾಡ್ಬೋದು ಬೇರೆಯವ್ರಿಗೆ ಬಂದು. ತುಂಬ ಮಾಡ್ಬೋದು ಸರ್, ಭಾಳ ಚೆನ್ನಾಗಿದೆ. ಯಾವ ಥರದ ಊಟ? ಮನೆ ಊಟ ಥರ ಇದೆ? ಮನೆ ಊಟ ಥರನೇ ಇದೆ ಸರ್ ಇದು. ಮನೆ ಊಟ ಥರನೇ ಇದೆ. ರೇಟು ಚೆನ್ನಾಗಿದೆ. ನಾವು ಆಟೋ ಓಡಿಸ್ತೀವಿ ಸರ್. ಆಟೋ ಓಡಿಸ್ತಾರೆ. ಹೌದು ಸರ್. ಈಗ ಆಟೋದವ್ರು ಅಂದ ತಕ್ಷಣ ನಿಮಗೆ ಟೇಸ್ಟ್ ರುಚಿ ಎಲ್ಲಿ ಹೋಟೆಲ್ಗಳಿರುತ್ತೆ ಹೌದು ಸರ್. ಗೊತ್ತಿರುತ್ತೆ. ಅದಕ್ಕೆ ಸರ್ ಇಲ್ಲಿ ಹುಡುಕೊಂಡ್ ಬರ್ತೀವಿ ಸರ್. ನಾವು ಎಲ್ಲಿದ್ರು ಇಲ್ಲಿಗೆ ಊಟದ ಟೈಮ್ ಇಲ್ಲಿಗೆ ಬರೋದು. ಊಟ ಟೈಮ್ಗೆ ಬರುತ್ತೆ. ಹೌದು ಸರ್. ಅದಕ್ಕೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತಾರೆ. ಹೌದು ಹೇಳ್ತೀನಿ ಸರ್, ಇಲ್ಲಿ ಹೋಗಿ ಚೆನ್ನಾಗಿದೆ ಅಂತ ಹೇಳ್ತೀನಿ ಸರ್. ಹೋಟೆಲ್ ಹೆಸರು ಏನು ಹೆಸರು? ಇದು ಅಪ್ಪು ನಾಟಿ ಸ್ಟೈಲ್ ಅಂತ. ಇಷ್ಟ ಇದೆ. ಓಕೆ, ಏನೇನು ಸಿಗುತ್ತೆ? ಇಲ್ಲಿ ಚಪಾತಿ, ಪರೋಟ, ಮುದ್ದೆ, ಚಿಕನ್ನು, ಮಟನ್ನು, ಬೋಟಿ, ಕೈಮಾ, ತಲೆಮಾಂಸ, ಲಿವರು, ವೈಟ್ ರೈಸು, ಗೀ ರೈಸು, ಬಿರಿಯಾನಿ ರೈಸು, ಮೊಟ್ಟೆ, ಆಮ್ಲೆಟು, ಫಿಶ್ಶು, ಸಾಂಬಾರು, ರಸಮ್, ಮಜ್ಜಿಗೆ, ಹಪ್ಪಳ ಎಲ್ಲ ಸಿಗುತ್ತೆ. ಇಷ್ಟೆಲ್ಲ ಐಟಮ್ ದಿನ ಇರುತ್ತೆ? ಖಂಡಿತ ಇರುತ್ತೆ. ಇನ್ನು ಗುರುವಾರ ಶನಿವಾರ ಇನ್ನೊಂದು 2 ಐಟಮ್ ಎಕ್ಸ್ಟ್ರಾ ಆಗುತ್ತೆ. ಅವತ್ತು ವೆಜ್ ಜಾಸ್ತಿ ತಿಂತಾ ಇರ್ತೇನೆ ಅದಕ್ಕೆ. ಅಂದರೆ ಯಾವುದು ಜಾಸ್ತಿ ಯಾವ್ದು ಜಾಸ್ತಿ ಹೋಗುತ್ತೆ? ಇಲ್ಲಿ ಮಟನ್ನು, ಬೋಟಿ, ಚಿಕನ್ ಮತ್ತು ಬಿರಿಯಾನಿ, ಕುಷ್ಕ, ಗೀ ರೈಸ್ ಎಲ್ಲ ಹೊಡುತ್ತೆ. ಈಗ ಮಟನ್ ಬಗ್ಗೆ ಕೇಳಿದಾಗ ಹೇಳಿದ್ರು ಸಾಫ್ಟ್ ಆಗಿರುತ್ತೆ, ಇದು ಫೇವ್ರೇಟ್ ಅಂತ ಹೇಳ್ಬಿಟ್ಟು. ಏನು ಸ್ಪೆಷಲ್? ನಮ್ಮ ಪ್ರೀತಿನೇ ಸ್ಪೆಷಲ್. ಅದೇ ಸರ್ ಶಾರ್ಪ್ ಇಲ್ಲಿ 12:30 ಬರ್ತೀರಿ. 12:30. 12:30 ನಿಮ್ಗೆ ಐಟಮ್ ಎಲ್ಲ ಸಿಗ್ಬೇಕಂದ್ರೆ 2:15 ಬಂದರೆ ಎಲ್ಲ ಸಿಗುತ್ತೆ. ಅದ್ರ ಮೇಲೆ ಬಂದ ಐಟಮ್ ಎಲ್ಲ ಕಮ್ಮಿ ಇರುತ್ತೆ. ಓಕೆ. 4 ಗಂಟೆ ಲಾಸ್ಟ್. 4 ಗಂಟೆ. ಸಾಯಂಕಾಲ ಏನಿಲ್ಲ? ಇಲ್ಲ ಓನ್ಲಿ ಲಂಚ್. ಎಲ್ಲಿ ಬರುತ್ತೆ ಲೊಕೇಶನ್? ಲೊಕೇಶನ್ ಬಂದ್ಬಿಟ್ಟು HMT ಸ್ಕೂಲ್ ಇದು. ಇದು ಎಷ್ಟು ವರ್ಷದಿಂದ ಮಾಡ್ತೀವಿ? ಇದು 10ನೇ ವರ್ಷ ಸರ್ ಇದು. ಇಲ್ಲಿ ಇದೇ ಸ್ಪೆಷಲ್? ಇದೇ ಪ್ಲೇಸ್. ಏನು ಹೇಳ್ತಾರೆ ಕಸ್ಟಮರ್ ತಿಂದವರು? ನೀವು ಅವ್ರನ್ನೇ ಕೇಳಿ ಸರ್, ಹೇಳಿ. ನಾನು ಹೇಳೋದು ಅವ್ರನ್ನೇ ಕೇಳಿ ಹೇಳಿ ಸರ್. ಇಲ್ಲ, ನಿಮ್ಮ ಹತ್ರ ಸ್ಪೆಷಲ್ ಆಗಿ ಬಂದು ಹಿಡಿರ್ತಾರೆ. ಯಾವ್ದು ಪ್ಲೇಸ್? ಓಕೆ, ಇವಾಗ ನಾವು ಚಪಾತಿ ಇದೆ, ಮುದ್ದೆ ಇದೆ. ಬಟ್ ನಾವು ಚಪಾತಿ ತೊಗೊಂಡಿದ್ದೀವಿ. ಆ ಚಪಾತಿ ಜೊತೆಗೆ ಇದು ಚಿಕನ್ ಫ್ರೈ, ಮಟನ್ ಮಸಾಲ, ಬೋಟಿ ಇದೆ. ಬನ್ನಿ ನೋಡಿ ಈಗ ಟೇಸ್ಟ್ ಇದು ಹೇಗಿದೆ ಅಂತ. ಎಷ್ಟು ಕಟ್ಟಾಗ್ತಾಯಿದೆ ನೋಡಿ, ಎಷ್ಟು ಮೃದುವಾಗಿದೆ. ಹಾಂ, ಚಿಕನ್ನು, ಮಟನ್ ನೋಡಿ ಹೇಗಿದೆ ಅಂತ. ಕೈಯಲ್ಲಿ ಹಿಡಿಯೋಷ್ಟರಲ್ಲಿ ಜರಿತಾ ಇದೆ ಪೀಸ್ಗಳಂತೂ. ನಾನಿವಾಗ ಅವ್ರಿಗೆ ಹೇಳಿದ್ದು ಸ್ವಲ್ಪ ಸ್ವಲ್ಪ ಅಂತ. ನಿಮಗೆ ಇದು ಫುಲ್ಲು ಸಿಗುತ್ತೆ, ಇಲ್ಲಿ ನಿಮಗೆ ಹಾಫು ಸಿಗುತ್ತೆ. ಹಾಫ್ ಬೇಕಾದ್ರೆ ಚಿಕನ್ ಫ್ರೈ ಅಥವಾ ಚಿಕನ್ ಮಸಾಲ ಹಾಫು ಫುಲ್ ಎಲ್ಲ ಸಿಗುತ್ತೆ. ಇಲ್ಲಿ ಬೋಟಿ ಇದೆ. ನಾನು ತೊಗೊಂಡಿರೋದು ಸ್ವಲ್ಪ ಸ್ವಲ್ಪ ಹಾಕಿ ಟೇಸ್ಟ್ ನೋಡೋಕ್ಕೆ ಅಂತ ಹೇಳಿದ್ದು. ಅದಕ್ಕೋಸ್ಕರ ಇಷ್ಟೇ ಹಾಕಿದ್ದಾರೆ. ಟೇಸ್ಟಿಗೆ ಸಾಕು ಇಷ್ಟೇ. ಇವಾಗ ಚಪಾತಿ ಜೊತೆಗೆ ಚಪಾತಿನೂ ನೋಡ್ಬೋದು ಒಂದೇ ಕೈಯಲ್ಲಿ ಎಷ್ಟು ಈಸಿಯಾಗಿ ಮುರಿತಾ ಇದೆ ಅಂತ. ಐಲೇನಿಲ್ಲ, ಹಿಟ್ಟಲ್ಲಿ ಮಾಡಿರೋದು. ಇವಾಗ ಇದನ್ನು ಚಿಕನ್ ಜೊತೆಗೆ ಮಾಡಿ ಸೇರೋ ಜೊತೆಗೆ ಚೆನ್ನಾಗಿದೆ. ಇವ್ರದ್ದೇ ಆದ ಸ್ಪೆಷಲ್ ಮಸಾಲೆ, ಸ್ವಲ್ಪ ಸ್ಪೈಸಿ ಅಂದರೆ ಹಂಗೆ ಜಾಸ್ತಿ ಖಾರ ಇಲ್ಲ, ಮೀಡಿಯಮ್ ಚೆನ್ನಾಗಿದೆ. ಮಟನ್ ನೋಡಿ, ಮಟನ್ ತುಂಬ ಚೆನ್ನಾಗಿದೆ. ಮಟನ್ನು ತುಂಬ ಜನ ಹೇಳಿದರು ಅಲ್ಲಿ ಜಾಸ್ತಿ ಮಟನ್ನೇ ಹೋಗೋದು ಅಂತ. ಬೋಟಿ ಆಸಮ್, ತುಂಬ ಚೆನ್ನಾಗಿದೆ. ನಾನು ಹೇಳಿ ತುಂಬ ಸತಿ ತಿಂದಿದ್ದೀನಿ, ಆಗಲೇ ಹೇಳ್ದಂಗೆ ತುಂಬ ಸತಿ ತಿಂದಿದ್ದೀನಿ. ಬಟ್ ವಿಡಿಯೋ ಮಾಡೋಕ್ಕಾಗಿರಲ್ಲ, ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಖುಷಿಯಾಗಿ ಮಾತಾಡಿ ಕಳಿಸ್ತಾರೆ, ಆ ಥರ ಇರಬೇಕು. ತುಂಬ ಚೆನ್ನಾಗಿದೆ. ಲೊಕೇಶನ್ ಬಂದ್ಬಿಟ್ಟು ಇದು HMT ಗ್ರೌಂಡು ಕೂಡ ಅಂತಾರೆ. ಅಲ್ಲೇ ಮುಂದೆ ಒಂದು ಗ್ರೌಂಡ್ ಇದೆ. ಈ ಸರ್ಕಲ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, HMT ಸ್ಕೂಲ್ ಅಂತಿದ್ದು. HMT ಸ್ಕೂಲ್ ಪಕ್ಕನೇ ಇರುವಂಥದ್ದು. ತುಂಬ ಚೆನ್ನಾಗಿದೆ. ಅದು ಅಲ್ಲದೆ ಇವರು 1 ವರ್ಷ 2 ವರ್ಷ ಅಲ್ವಲ್ಲ, 10 ವರ್ಷ ಇದೇ ಜಾಗದಲ್ಲಿ ಮಾಡ್ತಾಯಿದ್ದಾರೆ ಅಂದರೆ ಈಜಿ ಅಲ್ಲ. ತುಂಬ ಚೆನ್ನಾಗಿದೆ. ಏನಾದರೂ ಈ ಕಡೆ ಬಂದಾಗ ಒಂದ್ಸಲ ವಿಸಿಟ್ ಮಾಡಿ,
ಹೇಗಿತ್ತು ಅಂತೇಳಿ. ಅದ್ರ ಜೊತೆಗೆ ನೀವೇನಾದ್ರು ಆಲ್ರೆಡಿ ತಿಂದಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಜೊತೆಗೆ ನಿಮಗೆ ಅಲ್ಲಿ ಇದು ಕೂಡ ಸಿಗುತ್ತೆ, ಜೀರಾ ರೈಸ್ ಸಿಗುತ್ತೆ, ಅದೇ ರೀತಿ ಬಿರಿಯಾನಿ ರೈಸ್ ಸಿಗುತ್ತೆ, ವೈಟ್ ರೈಸ್ ಸಿಗುತ್ತೆ, ಅದಕ್ಕೆ ಸಾಂಬಾರು, ರಸಮು, ಮಜ್ಜಿಗೆ ಎಲ್ಲ ಸಿಗುತ್ತೆ. ಓಕೆ, ಬನ್ನಿ ಟ್ರೈ ಮಾಡಿ. ಬೇಗ ನಾವೀಗ ಊಟ ಮಾಡಿ ಮುಗಿಸೋಣ.